ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ವಿಡಿಯೋನಲ್ಲಿ ನಾವು ಭೀಮನ ಅಮಾವಾಸ್ಯೆ ದಿವಸ ಪತಿ ಸಂಜೀವಿನಿ ವ್ರತ ಅಂದರೆ ಜ್ಯೋತಿರ್ಭೀಮೇಶ್ವರ ವ್ರತ ಯಾವ ರೀತಿ ಮಾಡಬೇಕು ತಿಳಿದುಕೊಂಡ್ವಲ್ವಾ. ಈ ವಿಡಿಯೋನಲ್ಲಿ ನಾವು ವ್ರತಕಥೆಯನ್ನು ಸಹ ತಿಳಿದುಕೊಳ್ಳೋಣ. ಈ ದಿವಸ ಯಾರಾದರೆ ಈ ಪತಿ ಸಂಜೀವಿನಿ ವ್ರತಕಥೆ ಅಂದರೆ ಜ್ಯೋತಿರ್ಭೀಮೇಶ್ವರ ವ್ರತಕಥೆಯನ್ನು ಶ್ರದ್ಧಾಭಕ್ತಿಗಳಿಂದ ಕೇಳುತ್ತಾರೋ ಅವರಿಗೆ ಪಾರ್ವತಿ ಪರಮೇಶ್ವರರ ಪರಿಪೂರ್ಣ ಅನುಗ್ರಹ ಸಿಗುತ್ತೆ. ಮುಖ್ಯವಾಗಿ ಮದುವೆ ಆಗದಿರ ಇರುವಂತಹ ಹುಡುಗಿಯರು ಈ ವ್ರತಕಥೆಯನ್ನು ಕೇಳಿ ಪಾರ್ವತಿ ಪರಮೇಶ್ವರರಿಗೆ ನಮಸ್ಕಾರ ಮಾಡಿಕೊಂಡರೆ ಖಂಡಿತವಾಗಲೂ ಅತಿ ಶೀಘ್ರದಲ್ಲೇ ವಿವಾಹ ನಡೆಯುತ್ತೆ. ಮದುವೆ ಆಗಿರುವಂತಹ ಮಹಿಳೆಯರು ಈ ವ್ರತಕಥೆಯನ್ನು ಕೇಳಿ ಪಾರ್ವತಿ ಪರಮೇಶ್ವರರಿಗೆ ನಮಸ್ಕಾರ ಮಾಡಿಕೊಂಡರೆ ಪತಿ 100 ವರ್ಷ ಆಯುರಾರೋಗ್ಯದಿಂದ ಬಾಳುತ್ತಾನೆ. ಅಂದರೆ ನಿಮ್ಮ ಪತಿದೇವರಿಗೆ ಯಜಮಾನರಿಗೆ ಮೃತ್ಯು ದೋಷಗಳು ಅಥವಾ ಅನಾರೋಗ್ಯ ಸಮಸ್ಯೆಗಳಿದ್ದರೆ ಅವೆಲ್ಲ ಪರಿಪೂರ್ಣವಾಗಿ ನಿವಾರಣೆಯಾಗಿ ಪಾರ್ವತಿ ಪರಮೇಶ್ವರರ ಅನುಗ್ರಹ ಸಿಗುತ್ತೆ ಅಂತ ವ್ರತಕಥೆಯಲ್ಲೇ ಹೇಳಿದ್ದಾರೆ. ಈ ವ್ರತಕಥೆ ಭವಿಷ್ಯೋತ್ತರ ಪುರಾಣದಲ್ಲಿ ವ್ಯಾಸ ಮಹರ್ಷಿಗಳು ರಚನೆ ಮಾಡಿದ್ದಾರೆ. ಪೂರ್ವ ನೈಮಿಷಾರಣ್ಯ ಎನ್ನುವಂತಹ ಒಂದು ದೊಡ್ಡ ಕಾಡು ಇತ್ತು. ಆ ಕಾಡು ಯಾವ ರೀತಿ ಇತ್ತಪ್ಪ ಅಂದರೆ ಮಾತುಲುಂಗ, ಲವಂಗ, ಲುಂಗ, ಚೂತ, ಕೇತಕಿ, ಬಲ್ಲಾತಕ, ಕಾಮ್ರಾತಕ, ಸರಳ, ಪನಸ, ಬದರಿ, ವಕುಳ, ವಟ, ಕುಟಜ, ಕುಂದ, ಕುರ್ವಕ, ಕೋವಿದಾರ, ಕುರಂಟಕ, ಖರ್ಜೂರ, ನಾರಿಕೇಳ, ಸಿಂಧುವಾರ, ಚಂದನ, ಪಿಚುಮಂದ, ಜಂಬು, ಜಂಬೀರ, ಮಾಧವಿ, ಮಧುಕ, ತಾಲ, ತಕ್ಕಾಲ, ತಮಾಲ, ಹಿಮ್ತಾಲ, ರಸಾಲ, ಸಾಲ, ಪ್ರಿಯಾಳು, ಬಿಲ್ವಾಮಲಕ, ಕದಂಬ, ಕರ್ವೀರ, ಕಪಿಕ್ತ, ಕಾಂಚನ, ಶಿಂಶುಪಾಶೋಕ, ನಾಗ, ಪುನ್ನಾಗ, ಚಂಪಕ, ಶತಪತ್ರಿಕ, ಮರುವಕ, ಮಲ್ಲಿಕಮ, ತಲ್ಲಿಕ, ಪ್ರಮುಖ, ನಿರಂತರ, ವಸಂತ, ಸೌಭಾಗ್ಯ, ಸಂಪದ ಕುರಿತ, ಪಲ್ಲವಿತ, ಕೋರಕಿತ, ಕುಸುಮಿತ, ಫಲಿತ, ಲಲಿತ, ವಿಟಪ, ವಿಟಪಿ, ಪನ್ನೀರಾಲಂಕೃತವಾಗಿರ್ತಕ್ಕಂಥ ವೃಕ್ಷಗಳಿಂದ ಗಂಧಗ, ಜಗವಯ, ಗಂಡ, ಬೇರುಂಡ, ಖಡ್ಗ, ಕಂಠೀರವ, ಶರ್ಭ, ಶಾರ್ದೂಲ ಮೊದಲಾಗಿರ್ತಕ್ಕಂಥ ಪ್ರಾಣಿಗಳಿಂದ ಭಯಂಕರವಾಗಿ ಇತ್ತು. ಆ ನೈಮಿಷಾರಣ್ಯದಲ್ಲಿ ಸೂತ ಪೌರಾಣಿಕರು ಎನ್ನುವಂತಹ ಋಷಿಗಳು ವಾಸ ಮಾಡ್ತಾ ಇದ್ದಾರೆ. ಅವರು ಮಹಾಜ್ಞಾನವೇತ್ತರು, ತತ್ವವೇತ್ತರು, ವಿದ್ಯಾಸಾಗರ ಚಕ್ರವರ್ತಿಗಳು, 4 ವೇದಗಳು, 6 ಶಾಸ್ತ್ರಗಳು, 18 ಪುರಾಣಗಳನ್ನು ಓದಿರ್ತಕ್ಕಂಥ ಮಹನೀಯರು. ಅವರ ಹತ್ರಗೆ ಒಂದು ಸಲ ಅರುಂಧತಿ, ಲೋಪಾಮುದ್ರ, ಸುಮತಿ, ಸುಕನ್ಯಾ, ಚಂದ್ರವದನ ಇಂತಹ ಪತಿವ್ರತಿಯರೆಲ್ಲರೂ ಸಹ ಹೋಗಿ ಕೇಳ್ತಾರಂತೆ, ಓ ಸೂತ ಪೌರಾಣಿಕರೇ, ಭೂಲೋಕದಲ್ಲಿ ಮಹಿಳೆಯರಿಗೆ ಅತಿ ಶೀಘ್ರವಾಗಿ ವಿವಾಹ ನಡೀಬೇಕಾದರೆ, ಒಳ್ಳೆ ಗಂಡ ಸಿಗಬೇಕಾದ್ರೆ ಏನು ಮಾಡಬೇಕು? ಅದೇ ರೀತಿಯಾಗಿ ಮದುವೆ ಆಗಿರುವಂತಹ ಮಹಿಳೆಯರಿಗೆ ದೀರ್ಘ ಸುಮಂಗಳಿ ಭಾಗ್ಯ ಇರುವುದಕ್ಕೆ, ಯಜಮಾನರಿಗಿರುವಂತಹ ಎಲ್ಲ ಮೃತ್ಯುಗಂಡಗಳು, ಸಕಲ ದೋಷಗಳು, ಅನಾರೋಗ್ಯ ಸಮಸ್ಯೆಗಳು ನಿವಾರಣೆಯಾಗಿ ಅವರು ಚಿರಾಯುವಂತರಾಗಬೇಕಾದರೆ ಯಾವುದಾದ್ರೂ ವ್ರತ ಇದ್ದರೆ ಹೇಳಿ ಅಂದಾಗ ಸೂತ ಪೌರಾಣಿಕರು ಹೇಳ್ತಾರೆ, ಅಮ್ಮ, ಎಲ್ಲ ವ್ರತಗಳಲ್ಲೂ ಶ್ರೇಷ್ಠವಾದ ವ್ರತ ಪತಿ ಸಂಜೀವಿನಿ ವ್ರತ. ಇದನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಎಂದು ಸಹ ಕರೆಯುತ್ತಾರೆ. ಈ ವ್ರತವನ್ನು ಯಾವಾಗ ಮಾಡಬೇಕಂದ್ರೆ ಆಷಾಢ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಅಮಾವಾಸ್ಯೆ ದಿವಸ ಈ ವ್ರತವನ್ನು ಮಾಡಬೇಕು. ಈ ವ್ರತವನ್ನು ಯಾವ ರೀತಿ ಮಾಡಬೇಕಂದ್ರೆ, ಓ ಮಹಾತಾಯಿಗಳರ ಕೇಳಿರಿ. ಭೀಮನ ಅಮಾವಾಸ್ಯೆ ದಿವಸ ಪ್ರಾತಃ ಕಾಲದಲ್ಲಿ ನಿದ್ದೆ ಎದ್ದು ಕಾಲಕೃತ್ಯಗಳನ್ನು ತೀರಿಸಿಕೊಂಡು ಶುಚಿರ್ಭೂತರಾಗಿ ಮನೆಯನ್ನು ಶುಭ್ರ ಮಾಡಿಕೊಂಡು ಪೂಜಾ ಮಂದಿರದಲ್ಲಿ ಒಂದು ಬಾಳೆ ಎಲೆ ಮೇಲೆ ಅಕ್ಕಿ ಹಾಕಬೇಕು, ಅಥವಾ ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕಿಕೊಂಡು ಅದರ ಮೇಲೆ 2 ವೀಳ್ಯದೆಲೆ ಇಟ್ಟು ಅರಿಶಿಣದಲ್ಲಾಗಲಿ ಮಣ್ಣಿನಲ್ಲಾಗಲಿ ಅಕ್ಕಿ ಹಿಟ್ಟಲ್ಲಾಗಲಿ 2 ಶಿವಲಿಂಗ ಸ್ವರೂಪಗಳಾಗಿ ಮಾಡಿಕೊಂಡು ಪಾರ್ವತಿ ಪರಮೇಶ್ವರರಿಗೆ ವಿಚಿತ್ರವಾದ ಪುಷ್ಪಗಳಿಂದ, ಬಿಲ್ವದಳಗಳಿಂದ, ತುಳಸಿ ದಳಗಳಿಂದ ಪೂಜೆ ಮಾಡಬೇಕು. 2 ದೀಪಸ್ತಂಭಗಳನ್ನು ತಗೊಂಡು, ಅಂದರೆ ಮಾಮೂಲಿಯಾಗಿ ದೀಪಗಳು ಬರುತ್ತಲ್ವಾ, ಆ ದೀಪಗಳನ್ನು ಶುಚಿಯಾಗಿ ತೊಳೆದುಕೊಂಡು ಅರಿಶಿಣ ಕೊಂಬು ದಾರಕ್ಕೆ ಕಟ್ಟಿ ಆ ದೀಪಗಳಿಗೆ ಕಟ್ಟಿ ಅದರಲ್ಲಿ ತುಪ್ಪ ಆಗಲಿ ಎಳ್ಳೆಣ್ಣೆ ಆಗಲಿ ಹಾಕಿ ಬತ್ತಿಗಳನ್ನು ಹಾಕಿ ದೀಪಾರಾಧನೆ ಮಾಡಬೇಕು. ಆ ದೀಪದಲ್ಲಿರುವಂತಹ ಬೆಳಕಲ್ಲಿ ಪಾರ್ವತಿ ಪರಮೇಶ್ವರ ದರ್ಶನ ಮಾಡಿ ಸಿಹಿ ನೈವೇದ್ಯವನ್ನು ದೇವರಿಗೆ ಸಮರ್ಪಣೆ ಮಾಡಿ ಧೂಪದೀಪ ನೈವೇದ್ಯಗಳಿಂದ ಪೂಜೆ ಮಾಡಿ ದೇವರಿಗೆ ಹಾರತಿಯನ್ನು ಮಾಡಿ ತದನಂತರ ಕೈಗಳಿಗೆ ತೋರವನ್ನು ಕಟ್ಟಿಕೊಳ್ಳಬೇಕು. ಅಂದರೆ 5 ಎಳೆ ದಾರ ತಗೊಂಡು ಅದರಿಗೆ ಒಂದು ಪುಷ್ಪವನ್ನು ಗಂಟು ಹಾಕಿ ದೇವರ ಪಾದದ ಹತ್ರ ಇಟ್ಟು ಅದನ್ನು ಯಜಮಾನರ ಕೈಗೆ ಕಟ್ಟಿ ಅವರ ಕೈಯಲ್ಲಿ ಈ ತೋರವನ್ನು ಹೆಂಡತಿ ಸಹ ಕಟ್ಟಿಸಿಕೊಂಡು ಯಜಮಾನರಿಗೆ ಪಾದ ಪೂಜೆಯನ್ನು ಮಾಡಬೇಕು. ಪಾದವನ್ನು ತೊಳೆದು ಯಜಮಾನರ ಪಾದಕ್ಕೆ
ಅರಿಶಿಣ ಕುಂಕುಮ ಇಟ್ಟು ಪುಷ್ಪಗಳಿಂದ ಪೂಜೆ ಮಾಡಬೇಕು. ಮುಖ್ಯವಾಗಿ ದೇವರ ಹತ್ರ ಇಟ್ಟಿರುವಂತಹ ಸಿಹಿ ನೈವೇದ್ಯವನ್ನು ತಂದು ಯಜಮಾನರಿಗೆ ತಿನ್ನಿಸಬೇಕು. ತದನಂತರ ಯಜಮಾನರ ಕೈಯಲ್ಲಿ ಅಕ್ಷತೆಯನ್ನು ಕೊಟ್ಟು ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ದೀರ್ಘ ಸುಮಂಗಳಿ ಭವ ಎನ್ನುವಂಥ ಆಶೀರ್ವಾದವನ್ನು ತಗೊಂಡು ಸಾಧ್ಯವಾದರೆ ಪತಿಗೆ 3 ಪ್ರದಕ್ಷಿಣೆಗಳನ್ನು ಮಾಡಿ ಅವರಿಗೆ ಹಾರತಿಯನ್ನು ಮಾಡಿ ಪಾರ್ವತಿ ಪರಮೇಶ್ವರರನ್ನು ಮನಸ್ಸಲ್ಲಿ ಸ್ಮರಣೆ ಮಾಡಿದರೆ ಯಜಮಾನರಿಗೆ ಇರುವಂತಹ ಎಲ್ಲ ಮೃತ್ಯು ದೋಷಗಳು ತೀರಿ ಹೋಗಿ ಸಂಪೂರ್ಣ ಆರೋಗ್ಯವಂತರಾಗುತ್ತಾರೆ. ಮಹಿಳೆಯರು ಸೋಮಂಗಳಿ ಭಾಗ್ಯದಿಂದ 106 ವರ್ಷ ಸಂತೋಷವಾಗಿ ಬಾಳುತ್ತಾರೆ. ಈ ವ್ರತವನ್ನು ಮೊದಲು ಪಾರ್ವತಿ ದೇವಿ ಆಚರಣೆ ಮಾಡಿ ಪರಮೇಶ್ವರನನ್ನ ಪತಿಯನ್ನಾಗಿ ಪಡೆದಳು. ತದನಂತರ ಸಪ್ತ ಋಷಿಗಳ ಹೆಂಡತಿಯರು ಸಹ ಈ ವ್ರತವನ್ನು ಆಚರಣೆ ಮಾಡಿ ಅವರು ದೀರ್ಘ ಸುಮಂಗಳಿ ಭಾಗ್ಯವನ್ನು ಪಡೆದಿದ್ದಾರೆ ಎಂದು ಶೂತ ಪೌರಾಣಿಕರು ಹೇಳುತ್ತಿದ್ದರೆ ಆ ಮಹಾಪತಿವ್ರತೆಯರು ಮತ್ತೆ ಕೇಳುವುದನ್ನು ಮುಂದುವರೆಸಿದರು. ಓ ಮಹರ್ಷಿಗಳಿರ, ಈ ವ್ರತವನ್ನು ಇನ್ನ ಯಾರ್ಯಾರು ಆಚರಣೆ ಮಾಡಿದರು, ಈ ವ್ರತವನ್ನು ಮಾಡಿ ಎಂತಹ ಫಲವನ್ನು ಪಡೆದುಕೊಂಡರು ದಯವಿಟ್ಟು ತಿಳಿಸಿ ಎಂದಾಗ ಸೂತ ಪೌರಾಣಿಕರು ಮತ್ತೆ ಈ ರೀತಿ ಹೇಳ್ತಾ ಇದ್ದಾರೆ. ಪೂರ್ವ ಸೌರಾಷ್ಟ್ರ ದೇಶ ಎನ್ನುವಂಥ ಒಂದು ದೊಡ್ಡ ದೇಶ ಇತ್ತು. ಆ ದೇಶಕ್ಕೆ ಅರಸ ವಜ್ರಬಾಹು ಮಹಾರಾಜ. ಅವನು ಮಹಾಧರ್ಮಾತ್ಮನು, ಮಹಾದೈವಭಕ್ತನು. ಅವನಿಗೆ ಒಬ್ಬ ಹೆಂಡತಿ ಇದ್ದಳು. ಅವಳ ಹೆಸರು ವಿಂಧ್ಯಾವಳಿ ಅಂತ. ಇವರಿಗೆ ಬಹಳ ಕಾಲ ಸಂತಾನ ಭಾಗ್ಯವೇ ಇರಲಿಲ್ಲ. ಆ ಪುಣ್ಯ ದಂಪತಿಗಳು ಎಷ್ಟೋ ಯಜ್ಞ ಯಾಗಗಳು ವ್ರತಗಳು ಪೂಜೆಗಳು ಮಾಡಿ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾರೆ. ಆ ಗಂಡು ಮಗುವಿಗೆ ವೈಜಯಶೇಖರ ಎಂದು ಹೆಸರನ್ನಿಡ್ತಾರೆ. ಆ ವೈಜಯಶೇಖರ ಒಳ್ಳೆ ವಿದ್ಯಾಬುದ್ಧಿಗಳನ್ನು ಕಲಿತುಕೊಂಡು ದೊಡ್ಡವನಾಗುತ್ತಾನೆ. ಅವರ ತಂದೆ ತಾಯಿಗೆ ವೈಜಯಶೇಖರನ ನೋಡುವುದೇ ತುಂಬ ಸಂತೋಷ ಆಗುತ್ತೆ. ಒಂದು ದಿವಸ ಈ ವೈಜಯಶೇಖರನ್ನ ಕರೆದು, ಅಪ್ಪ ನಿನಗೆ ಮದುವೆ ಮಾಡಿ ಈ ರಾಜ್ಯವನ್ನು ಪಟ್ಟ ಕಟ್ಟಬೇಕು ಅಂದ್ಕೊಂಡಿದ್ದೀವಿ, ನೀನೇನು ಹೇಳ್ತೀಯ ಅಂದಾಗ ವೈಜಯಶೇಖರ ಹೇಳ್ತಾನೆ, ನಿಮ್ಮ ಇಚ್ಛೆಯಂತೆ ಆಗಲಿ ಅಪ್ಪಾಜಿ, ನಾನು ಖಂಡಿತವಾಗ್ಲೂ ಮದುವೆ ಆಗ್ತೀನಿ. ನನಗೂ ಜಾಸ್ತಿ ಕಾಲದಿಂದ ಮದುವೆ ಆಗಬೇಕು ಅಂತ ಆಸೆ ಇತ್ತು. ನೀವು ಅದನ್ನೇ ಹೇಳ್ತಾ ಇದ್ದೀರಾ, ಖಂಡಿತವಾಗ್ಲೂ ನಾನು ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಾನೆ. ಆಗ ಅವರ ಅಪ್ಪನಿಗೆ ಸಂತೋಷ ಆಗುತ್ತೆ. ಮಗನೇ, ನಿನಗೆ ನಾನು ಪ್ರಮಾಣ ಮಾಡ್ತಾ ಇದ್ದೀನಿ, ಪರಮೇಶ್ವರನಾಣೆಗೂ ನಿನಗೆ 7 ದಿವಸದಲ್ಲಿ ಒಂದು ಒಳ್ಳೆ ಹುಡುಗಿಯನ್ನು ತಂದು ಮದುವೆ ಮಾಡ್ತೀನಿ ಅಂತ ಮಾತು ಕೊಡ್ತಾನೆ. ಅವರಪ್ಪ ಹುಡುಗಿಯನ್ನು ಹುಡ್ಕೋದಕ್ಕೆ ಹೋಗ್ತಾನೆ. ಆದರೆ ಭಗವಂತನ ಇಚ್ಛೆ ಏನಿದೆಯೋ ಗೊತ್ತಿಲ್ಲ. ಈ ವೈಜಯಶೇಖರ ಮನೆ ಹಿಂದ್ಗಡೆ ಹೂವಿನ ತೋಟದಲ್ಲಿ ಕೂತ್ಕೊಂಡಿದ್ರೆ ಒಂದು ಹಾವು ಬಂದು ಕಚ್ಚುತ್ತೆ. ವೈಜಯಶೇಖರ ಸತ್ತೋಗ್ತಾನೆ. ಈ ವಾರ್ತೆ ಅವರ ಅಪ್ಪನಿಗೆ ಗೊತ್ತಾಯಿತು. ಬಂದು ಕಣ್ಣೀರು ಹಾಕ್ತಾನೆ, ಎಷ್ಟೋ ಗೋಳಾಡ್ತಾನೆ. ಆ ಮಹಾರಾಜ ಹೆಂಡತಿಗೆ ಹೇಳ್ತಾನೆ, ದೇವಿ, ನಮ್ಮ ಮಗನಿಗೆ ಮದುವೆ ಆಗಬೇಕು ಅಂತ ತುಂಬ ಆಸೆ ಇತ್ತು. ನಾನು ಸಹ ಮಾತನ್ನು ಕೊಟ್ಟಿದ್ದೇನೆ, ಅಪ್ಪ ನಿನಗೆ ಒಂದು ವಾರದಲ್ಲಿ ಮದುವೆ ಮಾಡ್ತೀನಿ ಅಂತ. ಏನಾದರೂ ಮಾಡಿ ನನ್ನ ಮಗನಿಗೆ ಮದುವೆ ಮಾಡಬೇಕು ಅಂದಾಗ ಆಕೆ ಹೇಳ್ತಾಳೆ, ಏನ್ರಿ ನಿಮ್ಗೇನಾದರೂ ಹುಚ್ಚಿಡ್ದಿದೆಯಾ? ಸತ್ತೋಗಿರುವಂಥ ಮಗನಿಗೆ ಯಾರು ಹೆಣ್ಣನ್ನು ಕೊಡ್ತಾರೆ ಅಂದರೆ ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಮಗನಿಗೆ ನಾನು ಮದುವೆ ಖಂಡಿತವಾಗ್ಲೂ ಮಾಡಲೇ ಬಿಡ್ತೀನಿ ಅಂತ ಆ ಮಹಾರಾಜ 1,00,000 ಚಿನ್ನದ ವರಹಗಳನ್ನು ಕೈಯಲ್ಲಿ ಹಿಡ್ಕೊಂಡು ಎಲ್ಲ ಊರುಗಳು ತಿರುಗುತ್ತಾನೆ. ನನ್ನ ಮಗ ಈ ರೀತಿ ತೀರ್ಕೊಂಡಿದ್ದಾನೆ, ಯಾರಾದರೂ ಹೆಣ್ಣನ್ನು ಕೊಡ್ತೀರಾ ಅಂದಾಗ ಯಾರು ಹೋಗಪ್ಪ, ಹೆಣ್ಣಕ್ಕೆ ಯಾರು ಹೆಣ್ಣನ್ನು ಕೊಡ್ತಾರೆ ಅಂತ ಮುಂದಕ್ಕೆ ಬರುವುದಿಲ್ಲ. ನಿನ್ನ ದುಡ್ಡು ಬೇಡ, ನಿಮ್ಮ ಸಂಬಂಧನೂ ಬೇಡ ಅಂತ. ಬಲಿಪುರ ಅನ್ನುವಂಥ ಒಂದು ಗ್ರಾಮಕ್ಕೆ ಬಂದರೆ ಆ ಗ್ರಾಮದಲ್ಲಿ ಮಾಧವ ಭಟ್ಟು ಅನ್ನುವಂಥ ಒಬ್ಬ ಬ್ರಾಹ್ಮಣ ಇರ್ತಾನೆ. ಅವನಿಗೆ ಸುಮತಿ ಅನ್ನುವಂಥ ಒಬ್ಬ ಹೆಂಡತಿ ಇರ್ತಾಳೆ. ಆ ಮಾಧವ ಭಟ್ಟು ಅನ್ನುವಂಥ ಬ್ರಾಹ್ಮಣನಿಗೆ 9 ಜನ ಹೆಣ್ಮಕ್ಕಳು, 5 ಜನ ಗಂಡು ಮಕ್ಕಳು. ಅವ್ರ ಸಂಸಾರ ನಡೆಯೋದೇ ತುಂಬ ಕಷ್ಟ ಆಗಿರುತ್ತೆ. ಅವರು ತುಂಬ ದರಿದ್ರ ಬಾಧೆಯನ್ನು ಅನುಭವಿಸ್ತಾ ಇರ್ತಾರೆ. ಈ ಮಹಾರಾಜ ಬಂದು ಅವರೂರಲ್ಲಿ ಪ್ರಕಟಣೆ ಮಾಡ್ತಾನೆ, ನನ್ನ ಮಗ ಈ ರೀತಿ ತೀರ್ಕೊಂಡಿದ್ದಾನೆ, ಯಾರಾದರೂ ಹೆಣ್ಣು ಕೊಟ್ಟರೆ ಅವರಿಗೆ ನಾನು 1,00,000 ಚಿನ್ನದ ವರಹಗಳನ್ನು ಕೊಡ್ತೀನಿ ಅಂತ. ಆಗ ಈ ವಾರ್ತೆಯನ್ನು ಕೇಳಿರುವಂತಹ ಮಾಧವ ಭಟ್ಟಿಗೆ ತುಂಬ ಸಂತೋಷ ಆಗುತ್ತೆ. ಓಡೋಡಿ ಹೋಗಿ ಹೆಂಡತಿಗೆ ಹೇಳ್ತಾನೆ, ಏನೇ ಈ ರೀತಿ ಮಹಾರಾಜ ಪ್ರಕಟಣೆ ಮಾಡ್ತಾ ಇದ್ದಾನೆ, ಅವ್ರ ಮಗ ತೀರ್ಕೊಂಡಿದ್ದಾನಂತೆ, ಹೆಣ್ಣನ್ನು ಕೊಟ್ಟರೆ 1,00,000 ಚಿನ್ನದ ವರಹಗಳನ್ನು ಕೊಡ್ತಾನಂತೆ. ಆ ದುಡ್ಡಿನಿಂದ ನಾವು ಸಂತೋಷವಾಗಿ ಜೀವನ ಪೂರ್ತಿ ಬಾಳಬಹುದು, ನಮ್ಮ ಮಕ್ಕಳನ್ನು ಚೆನ್ನಾಗಿ ನೋಡ್ಕೋಬಹುದು. ನಮ್ಮ ಒಬ್ಬ ಮಗಳನ್ನು ಆ ಮಹಾರಾಜನ ಮಗನಿಗೆ ಕೊಟ್ಟು ಬಿಡೋಣ ಅಂದಾಗ ಸುಮತಿ ಕಣ್ಣೀರು ಹಾಕ್ತಾಳೆ. ಏನ್ರಿ, ತೀರ್ಕೊಂಡಿರುವಂಥವನಿಗೆ ಮಗಳನ್ನು ಕೊಟ್ಟು ಅವಳ ಜೀವನ ನಾಶ ಮಾಡ್ತೀರಾ, ಬೇಡರಿ ಅಂದಾಗ ಮಾಧವ್ ಭಟ್ ಹೇಳ್ತಾನೆ, ಇನ್ನೇನು ಮಾಡೋದು, ನಮಗೆ ತಿನ್ನೋಕೆ ಸಹ ನಡೀತಾ ಇಲ್ಲ, ನಮಗೊಂದು ಮಗಳು ಹುಟ್ಲೇ ಇಲ್ಲ ಅಂತ ಅಂದ್ಕೊಳ್ಳೋಣ, ಭಗವಂತನ ಇಚ್ಛೆ ಏನಿದ್ರೆ ಅದಾಗುತ್ತೆ
ಅಂದಾಗ ಹಿರಿಯ ಮಗಳು ವೈಜಯಂತಿ ಬಂದು ಹೇಳ್ತಾಳೆ, ಅಪ್ಪಾಜಿ ನೀವು ಸಂಕಟ ಪಡಬೇಡ್ರಿ, ಆ ಹೆಣ ನಾನು ಮದುವೆ ಆಗ್ತೀನಿ ಅಂತ ಅವ್ರ ತಂದೆ ತಾಯಿಗೆ ಧೈರ್ಯ ಹೇಳ್ತಾಳೆ. ತದನಂತರ ಈ ಮಾಧವ ಭಟ್ಟು ತನ್ನ ಮಗಳನ್ನು ಕರೆದುಕೊಂಡು ಬಂದು ಮಹಾರಾಜನಿಗೆ ಒಪ್ಪಿಸಿ ಆ ದುಡ್ಡನ್ನು ತಗೊಂಡು ಹೋಗಿ ಅವನ ಸಂಸಾರವನ್ನು ಚೆನ್ನಾಗಿ ನೋಡ್ಕೊತಾನೆ. ಮಹಾರಾಜ ಈ ವೈಜಯಂತಿಯನ್ನು ಕರೆದುಕೊಂಡು ಹೋಗಿ ಆ ತೀರ್ಕೊಂಡಿರುವಂತಹ ಆ ಮಗನಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾನೆ. ಅವರಿಬ್ಬರಿಗೆ ಪುಷ್ಪಹಾರಗಳನ್ನು ಹಾಕಿಸಿ ಬ್ರಾಹ್ಮಣರಿಂದ ಶಾಸ್ತ್ರೋಕ್ತವಾಗಿ ವಿವಾಹವನ್ನು ಮಾಡ್ತಾನೆ. ಆಗ ಮಹಾರಾಜ ಆಶೀರ್ವಾದ ಮಾಡ್ತಾ ಇದ್ರೆ ಊರಲ್ಲಿರೋರೆಲ್ಲ ನಗೀತಾರೆ. ಈ ಹೆಣ್ಣಕ್ಕೆ ಕೊಟ್ಟು ಒಬ್ಬ ಹುಡುಗಿಯನ್ನ ಮದುವೆ ಮಾಡಿದೀಯಾ, ಅವಳ ಜೀವನನೇ ನಾಶ ಮಾಡಿದೀಯಾ ಅಂದಾಗ ಮಹಾರಾಜನಿಗೆ ಜ್ಞಾನೋದಯ ಆಯಿತು. ಅಮ್ಮ, ನಾನು ತಪ್ಪು ಮಾಡಿಬಿಟ್ಟೆ, ಏನೋ ನನ್ನ ಮಗನಿಗೆ ಮಾತು ಕೊಟ್ಟಿದ್ದೆ 7 ದಿವಸದಲ್ಲಿ ಮದುವೆ ಮಾಡ್ತೀನಿ ಅಂತ, ಏನೋ ಆಗೋಯ್ತು ತಾಯಿ, ಈಗ ನೀನೇನು ನೋವು ಪಡಬೇಡ, ನಾನು ನಿನಗಿನ್ನ 1,00,000 ವರಹಗಳನ್ನು ಕೊಡ್ತೀನಿ, ಈ ದುಡ್ಡೆತ್ಕೊಂಡೋಗಿ ಇನ್ಯಾರನ್ನಾದರೂ ಮದುವೆ ಮಾಡ್ಕೊಂಡು ಸಂತೋಷವಾಗಿರು ಅಂದಾಗ ಆಕೆ ಹೇಳ್ತಾಳೆ, ಇಲ್ಲ ಮಾಮ, ನಾನು ಮದುವೆ ಆಗಿದ್ದೀನಿ ನಿಮ್ಮ ಮಗನನ್ನು, ಅವನ ಜೊತೆನೇ ಇರ್ತೀನಿ ಜೀವನ ಪೂರ್ತಿ. ಅಮ್ಮ, ಅವನು ತೀರ್ಕೊಂಡಿರೋ ಹೆಣ, ಅವನ ಜೊತೆ ಹೇಗಿರ್ತೀಯ ಅಂದರೆ ಏನಾದರೂ ಆಗಲಿ, ಮದುವೆ ಆಗಿರುವಂತಹ ನನಗೆ ನಮ್ಮ ಯಜಮಾನರೇ ದೇವರು ಅಂತ ಆ ಪತಿ ಶರೀರವನ್ನು ತಗೊಂಡು ಸ್ಮಶಾನಕ್ಕೆ ಹೋಗಿ ಆ ಸ್ಮಶಾನದಲ್ಲಿ ಪಾರ್ವತಿ ಪರಮೇಶ್ವರನನ್ನು ಪ್ರಾರ್ಥನೆ ಮಾಡ್ತಾಳೆ. ಓ ಪರಮೇಶ್ವರ, ದಯಾಸಾಗರ, ಇದು ರುದ್ರಭೂಮಿ, ನೀನು ನಾಟ್ಯ ಆಡುವಂಥ ಪರಮ ಪವಿತ್ರವಾಗಿರುವಂಥ ಸ್ಥಳ, ನನ್ನ ಪತಿದೇವನಿಗೆ ಪ್ರಾಣದಾನ ಮಾಡು. ಯಮಧರ್ಮರಾಜ ಮಾರ್ಕಂಡೇಯನನ್ನು ಕೊಲ್ಲಲು ಬಂದಾಗ ನೀನು ಬಂದು ನೀನು ತ್ರಿಶೂಲದಿಂದ ಆ ಯಮನನ್ನೇ ಓಡಿಸಿ ಮಾರ್ಕಂಡೇಯನಿಗೆ ಪೂರ್ಣ ಆಯುಷ್ಯನ್ನು ಕೊಟ್ಟಿಯಲ್ಲಪ್ಪ, ನನ್ನ ಪತಿದೇವರಿಗೂ ನೀನು ಆಯುಷ್ ಕೊಡು ಅಂತ ಕಣ್ಣೀರು ಹಾಕ್ತಾ ಇದ್ದರೆ ಆ ದಾರಿಯಲ್ಲಿ ಒಬ್ಬ ಅಜ್ಜಿ ಹೋಗ್ತಾ ಇರ್ತಾಳೆ. ಎಲೆ ಹುಡುಗಿಯೇ, ಯಾಕೆ ಅಳ್ತಾ ಇದ್ದೀಯಾ ಅಂದಾಗ ಆ ಹುಡುಗಿ ಕೇಳ್ತಾಳೆ, ಅಜ್ಜಿ ನೀನು ಯಾರು, ಎಲ್ಲಿಗೆ ಹೋಗ್ತಾ ಇದೀಯಾ? ಅಮ್ಮ, ಇವತ್ತು ಭೀಮನ ಅಮಾವಾಸ್ಯೆ, ಪತಿ ಸಂಜೀವಿನಿ ವ್ರತ ಮಾಡುವುದಕ್ಕೆ ನಾನು ಹೋಗ್ತಾ ಇದ್ದೀನಿ. ಅಜ್ಜಿ, ಹಂಗಂದ್ರೆ ಏನು ಅಂದರೆ, ಅಮ್ಮ, ಈ ಭೀಮನ ಅಮಾವಾಸ್ಯೆ ದಿವಸ ಯಾರಾದರೆ ಪಾರ್ವತಿ ಪರಮೇಶ್ವರರಿಗೆ ಪೂಜೆ ಮಾಡಿ ಯಜಮಾನರ ಪಾದವನ್ನು ತೊಳೆದು ಪಾದ ಪೂಜೆ ಮಾಡಿ ತೋರವನ್ನು ಕೈ ಕಟ್ಟಿಕೊಂಡು ಆ ಭಗವಂತನ ಸ್ಮರಣೆ ಮಾಡ್ತಾರೋ ಅವರ ಯಜಮಾನರು ಆಯುರಾರೋಗ್ಯಗಳಿಂದ 100 ವರ್ಷ ಸಂತೋಷವಾಗಿರ್ತಾರೆ, ಅವರ ಜೀವನ ಪೂರ್ತಿ ಯಾವ ಕಷ್ಟನೂ ಬರುವುದಿಲ್ಲ ಅಂತ ಹೇಳಿದಾಗ, ಅಜ್ಜಿ ನಾನು ಈ ವ್ರತವನ್ನು ಮಾಡ್ತೀನಿ, ನಿನ್ನ ಕೈಯಲ್ಲಿರುವಂತಹ ಪೂಜಾ ದ್ರವ್ಯಗಳನ್ನು ನಾನು ಕೊಡು ಅಂದಾಗ ಆ ಮುದುಕಿ ಕೊಟ್ಟುಬಿಟ್ಟು ನಿನಗೆ ಒಳ್ಳೆಯದಾಗಲಿ ಮಗಳೇ ಅಂತ ಹೊರಟೋಗ್ತಾಳೆ. ಆಗ ಈ ವೈಜಯಂತಿ ಪಕ್ಕದಲ್ಲೇ ಇರುವಂತಹ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಶುದ್ಧಳಾಗಿ ಆ ಸ್ಮಶಾನದಲ್ಲಿ ಮಣ್ಣಲ್ಲಿ 2 ಬೊಂಬೆಗಳನ್ನು ಮಾಡಿ ಹೂಗಳಿಂದ ಪಾರ್ವತಿ ಪರಮೇಶ್ವರಿಗೆ ಪೂಜೆ ಮಾಡಿ 2 ಬಳ್ಳಿಗಳು ತಗೊಂಡು 2 ತೋರಗಳನ್ನು ಮಾಡಿ ಸತ್ತೋಗಿರುವಂತಹ ಯಜಮಾನರ ಕೈಗೆ ಒಂದು ತೋರ ಕಟ್ತಾಳೆ. ಆಕೆಯೂ ಒಂದು ತೋರ ಕಟ್ಕೊಂಡು ಯಜಮಾನರ ಪಾದವನ್ನು ತೊಳೆದು ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ನಮಸ್ಕಾರ ಮಾಡ್ತಾಳೆ. ನಮ್ಮ ಯಜಮಾನರು ಯಾವ ಲೋಕದಲ್ಲಿದ್ದರೂ ಆಯುರಾರೋಗ್ಯಗಳಿಂದ ಸಂತೋಷವಾಗಿರಬೇಕು ಅಂತ ಆ ಪರಮೇಶ್ವರನನ್ನು ಪ್ರಾರ್ಥನೆ ಮಾಡಿದಾಗ ಆಕಾಶ ಫೆಳ 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 ಅಂತ ಮಿಂಚುತ್ತೆ. ಏನಪ್ಪ ಅಂತ ನೋಡಿದ್ರೆ ಆ ಬೆಳಕಿನಲ್ಲಿ ಪಾರ್ವತಿ ಪರಮೇಶ್ವರರು ಪ್ರತ್ಯಕ್ಷರಾಗ್ತಾರೆ. ಅಮ್ಮ ವೈಜಯಂತಿ, ನೀನು ಮಹಾಭಕ್ತಳು, ನಿಮ್ಮ ಯಜಮಾನರು ತೀರ್ಕೊಂಡಿದ್ದಾರೆ ಅನ್ನುವಂಥ ವಿಷಯ ಗೊತ್ತಿದ್ದುಕೊಂಡು ಸಹ ನೀನು ಈ ವ್ರತವನ್ನು ಶ್ರದ್ಧಾಭಕ್ತಿಗಳಿಂದ ಮಾಡ್ತಾ ಇದೀಯಾ. ನಿಮ್ಮ ತಂದೆ ತಾಯಿಗೆ ನೋವಾಗಬಾರ್ದು ಅಂತ ಒಂದು ಹೆಣವನ್ನು ನೀನು ಮದುವೆ ಮಾಡಿಕೊಂಡೆ. ಅದೇ ರೀತಿಯಾಗಿ ನಿಮ್ಮ ಮದುವೆ ಆದಮೇಲೆ ನಿಮ್ಮ ಮಾವ, ಅಮ್ಮ ಇವನನ್ನು ಬಿಟ್ಬಿಟ್ಟು ಇನ್ಯಾರನ್ನಾದರೂ ಮದುವೆ ಮಾಡ್ಕೊಂಡು ಸಂತೋಷವಾಗಿ ಬಾಳು, ನಿನಗೆ ದುಡ್ಡು ಕೊಡ್ತೀನಿ ಅಂದರೆ ಅದನ್ನು ನಿರಾಕರಿಸಿ ನೀನು ಸತ್ತೋಗಿರುವಂಥ ನಿಮ್ಮ ಯಜಮಾನರನ್ನೇ ದೇವರಂತೆ ಪೂಜೆ ಮಾಡ್ತಾ ಇದೀಯಾ. ನಿನ್ನ ಪತಿಭಕ್ತಿಗೆ ನಾವು ಮೆಚ್ಚಿದ್ದೀವಿ, ಏನು ಬರಬೇಕು ಕೇಳು ಮಗಳೇ ಅಂದಾಗ ಆ ವೈಜಯಂತಿ ಕೇಳ್ತಾಳೆ, ಸ್ವಾಮಿ ಪರಮೇಶ್ವರನೇ, ದಯಾಸಾಗರನೇ, ಮಹಿಳೆಯರಿಗೆ ದೀರ್ಘ ಸುಮಂಗಳಿ ಭಾಗ್ಯಕ್ಕಿಂತ ಇನ್ನೇನು ಬೇಕು, ನಮ್ಮ ಯಜಮಾನರನ್ನು ಬ್ರತಿಕಿಸು ಅಂದಾಗ ಪಾರ್ವತಿ ಪರಮೇಶ್ವರರು ತದಾಸ್ತು ಅಂತಾರೆ. ಆಗ ಈ ವೈಜಯಶೇಖರ ಮೇಲಕ್ಕೆ ಎದ್ದೇಳಿ ಪಾರ್ವತಿ ಪರಮೇಶ್ವರಿಗೆ ನಮಸ್ಕಾರ ಮಾಡುತ್ತಾನೆ. ಆಗ ಪಾರ್ವತಿ ಪರಮೇಶ್ವರರು ಇವರಿಬ್ಬರಿಗೂ ಆಶೀರ್ವಾದ ಮಾಡ್ತಾರಂತೆ. ಅಮ್ಮ, ಈ ಭೀಮನ ಅಮಾವಾಸ್ಯೆ ದಿವಸ ಯಾರಾದರೆ ಪತಿ ಸಂಜೀವಿನಿ ವ್ರತ ಮಾಡಿ ಈ ಕಥೆಯನ್ನು ಕೇಳುತ್ತಾರೋ, ನಿಮ್ಮನ್ನು ಸ್ಮರಿಸುತ್ತಾರೋ, ಆಯುರಾರೋಗ್ಯಗಳು ಅಷ್ಟೈಶ್ವರ್ಯಗಳು ನಾವು ನೀಡುತ್ತೇವೆ. ಈ ವ್ರತಕಥೆಯನ್ನು ಕೇಳಿರುವಂತಹ ಮಹಿಳೆಯರಿಗೆ ದೀರ್ಘ ಸುಮಂಗಳಿ ಭಾಗ್ಯ ಇರುತ್ತೆ. ಅವರ ಯಜಮಾನರು ದೀರ್ಘಾಯುಷ್ವಂತರಾಗಿ ಚಿರಾಯುವಂತರಾಗಿ ಸಂತೋಷವಾಗಿ ಬಾಳುತ್ತಾರೆ. ಮದುವೆ ಆಗದಿರ ಇರುವಂತಹ ಹೆಣ್ಣು ಮಕ್ಕಳು ಈ ವ್ರತವನ್ನು ಮಾಡಿ ಈ ವ್ರತಕಥೆಯನ್ನು ಕೇಳಿದರೆ ಅವರಿಗೆ ಅತಿ ಶೀಘ್ರವಾಗಿ ಮದುವೆ ಆಗುತ್ತೆ ಅಂತ ಪಾರ್ವತಿ ಪರಮೇಶ್ವರರು ಆಶೀರ್ವಾದ ಮಾಡಿ ಅಂತರ್ಧಾನರಾಗ್ತಾರೆ.
ತದನಂತರ ವೈಜಯಂತಿ ಸಂತೋಷದಿಂದ ಯಜಮಾನರನ್ನು ಕರೆದುಕೊಂಡು ರಾಜ್ಯಕ್ಕೆ ಬರ್ತಾಳೆ. ಆಗ ವಜ್ರಬಾಹು ಮಹಾರಾಜ ಓಡೋಡಿ ಹೋಗಿ ಮಗನನ್ನು ದಬ್ಕೊತಾನೆ. ಇದು ಹೇಗೆ ಸಾಧ್ಯ ಆಯಿತು ಅಂದಾಗ ಆಕೆ ಹೇಳ್ತಾಳೆ, ಮಾಮ, ನಾನು ಪತಿಸಂಜೀವಿನಿ ವ್ರತವನ್ನು ಮಾಡಿ ಆ ಪಾರ್ವತಿ ಪರಮೇಶ್ವರರ ಅನುಗ್ರಹದಿಂದ ನಮ್ಮ ಯಜಮಾನರನ್ನು ಮತ್ತೆ ಬ್ರತಿಕಿಸಿಕೊಂಡೆ ಅಂದಾಗ ಸಂತೋಷದಿಂದ ಅವರನ್ನು ಹೊಗಳಿ ಅವರಿಗೆ ರಾಜ್ಯವನ್ನು ಪಟ್ಟಾಭಿಷೇಕ ಮಾಡ್ತಾನೆ. ಈ ಕಥೆಯನ್ನು ಕೇಳಿರುವಂಥ ಮಾಧವ ಭಟ್ಟು ಅವ್ರ ತಾಯಿ ಸುಮತಿ ಬಂದು ಮಗಳನ್ನು ಅಳಿಯನನ್ನು ಆಶೀರ್ವಾದ ಮಾಡುತ್ತಾರೆ. ಅವರು ಸಂತೋಷವಾಗಿ ಶಿವನ ಅನುಗ್ರಹದಿಂದ 106 ವರ್ಷ ಬ್ರತಿಕಿ ಕೈಲಾಸ ಲೋಕ ಸೇರುತ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಈ ವ್ರತವನ್ನು ಯಾರಾದರೆ ಮಾಡ್ತಾರೋ, ಈ ವ್ರತ ಕಥೆಯನ್ನು ಕೇಳ್ತಾರೋ ಅವರಿಗೆ ಪಾರ್ವತಿ ಪರಮೇಶ್ವರರ ಪರಿಪೂರ್ಣ ಅನುಗ್ರಹ ಸಿಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ. ನೀವು ಮಾಡುವಂಥ ಒಂದು ಲೈಕಿನಿಂದ ಇಂತಹ ಹಲವಾರು ವಿಷಯಗಳು ನಿಮ್ಗೆ ತಿಳಿಸ್ಕೊಡ್ಬೇಕು ಅನ್ನುವಂಥ ಉತ್ಸಾಹ ನಮ್ಮಲ್ಲಿ ಬರುತ್ತೆ. ಲೋಕ ಸಮಸ್ತ ಸುಖಿನೋ ಭವಂತು. ಸ್ವಸ್ತಿ.